ಭಾರತಕ್ಕೆ ಇಸ್ರೇಲ್ ಯಮದೂತರು, ಸೇನೆ ಕೈಗೆ ರಕ್ಕಸ ಹೆರಾನ್, ಸರ್ಕಾರದಿಂದ ತುರ್ತು ಆದೇಶ. ಸ್ನೇಹಿತರೆ, ಭಾರತ ಹಾಗೂ ಇಸ್ರೇಲ್ ನಡುವಿನ ರಕ್ಷಣಾ ಸಂಬಂಧದಲ್ಲಿ ಈಗ ಮತ್ತೊಂದು ಇಂಪಾರ್ಟೆಂಟ್ ಚಾಪ್ಟರ್ ಓಪನ್ ಆಗ್ತಾ ಇದೆ. ಇಸ್ರೇಲ್ನ ಅತಿ ಬಲಿಷ್ಠ ಆಯುಧ ಆಪರೇಷನ್ ಸಿಂಧೂನಲ್ಲಿ ಒಂದು ರೀತಿ ಪಾಕಿಸ್ತಾನವನ್ನ ನಪುಂಸಕ ಮಾಡಿ ಕೂರಿಸಿದ್ದಂತಹ ಪ್ರಮುಖ ಅಸ್ತ್ರ. ಗೊತ್ತಲ್ಲ ಏನಾಗಿತ್ತು ಅಂತ ಹೇಳಿ. ಪಾಕಿಸ್ತಾನ ಕಡೆಗೆ ಅವರ ಯುದ್ಧ ವಿಮಾನಗಳನ್ನ ಟೇಕ್ ಆಫ್ ಕೂಡ ಮಾಡಕ್ಕಾಗ್ಲಿಲ್ಲ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಆಫ್ ಮಾಡಿ ಕೂರ್ಬೇಕಾಯ್ತು. ಏರ್ ಕ್ರಾಫ್ಟ್ ಗಳನ್ನ ಹಾರಿಸೋಣ ಅಂದ್ರೆ ಎಲ್ಲ ರನ್ವೇನಲ್ಲಿ ಗುಂಡಿ. ಭಾರತಕ್ಕೆ ಇಡೀ ಪಾಕಿಸ್ತಾನದ ಏರ್ ಸ್ಪೇಸೇ ಬಂದ್ ನುಗ್ಗಿ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿರೋ ತರದಲ್ಲಿ ಓಪನ್ ಆಗಿ ಕೂತ್ಕೊಂಡಿತ್ತಲ್ಲ. ಅದಕ್ಕೆ ನಿರ್ಣಾಯಕವಾಗಿದ್ದ ಒಂದು ಅಸ್ತ್ರವನ್ನ ಈಗ ಭಾರತ ಇನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೆ ತಗೊಳ್ತಾ ಇದೆ. ಹಾರಾಡೋ ಸ್ಪೈ ಅನಿಸ್ಕೊಳ್ತಾ ಇರೋ ಹೆರಾನ್ ಡ್ರೋನ್ ಅನ್ನ ಭಾರತ ಆರ್ಡರ್ ಮಾಡಿದೆ. ಇದಕ್ಕಾಗಿ ತುರ್ತು ಆದೇಶ ಕೂಡ ಕೊಡಲಾಗಿದೆ. ಈ ಹೊಸ ಡ್ರೋನ್ಗಳಲ್ಲಿ ಸ್ಯಾಟಲೈಟ್ ಕನೆಕ್ಷನ್ ಕೂಡ ಇದೆ. ಅಪ್ಡೇಟೆಡ್, ಇದು ಲೇಟೆಸ್ಟ್, ಹಿಂದಿಂದಿಗಿಂತಲೂ ಈಗ ಇನ್ನೂ ಡೆಡ್ಲಿ ಆಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬೇಕು ಅಂದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಕೂಡ ಜಾಯಿನ್ ಆಗಿ ಅನ್ನೋ ಸ್ವಾಗತವನ್ನ ನಾವು ನಿಮಗೆ ಮಾಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, 7 Sails ಟೂರಿಸಂ ಅವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಆ ಕಡೆಗೆಲ್ಲ ಹೋಗೋದಿರುತ್ತೆ. ಫುಲ್ ಡೀಟೇಲ್ಸ್ ಇಲ್ಲಿದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಸಕ್ತರು ಕಾಲ್ ಮಾಡಿ. ಸರ್ಕಾರದಿಂದ ಎಮರ್ಜೆನ್ಸಿ ಆರ್ಡರ್, ಹೆರಾನ್ ಡ್ರೋನ್ಗಳು ಸೇನೆ ಕೈಗೆ. ಮೇ 7ನೇ ತಾರೀಕು ಎಲ್ರಿಗಿಂತ ಮುಂಚೆ ನುಗ್ಗಿ ಪಾಕಿಸ್ತಾನದ ರಕ್ಷಣಾ ಕೋಟೆಯನ್ನ ಯಶಸ್ವಿಯಾಗಿ ಭೇದಿಸಿದ್ದು ಹೆರಾನ್ ಡ್ರೋನ್ಗಳು. ಪಾಕ್ ಪಾಲಿಗೆ ನಂಬರ್ 1 ಎನಿಮಿ ಆಗಿದ್ವು. ಚೀನಾದ ಎಲ್ಲ ಆಟ ಸಾಮಾನುಗಳಿಗೆ ಗುಡ್ ಮಾರ್ನಿಂಗ್ ಹೇಳಿ ಪಾಕಿಸ್ತಾನದ ಪ್ರತಿ ಇಂಚಿಂಚು ಜಾಲಾಡಿದ್ವು. ಈಗ ಅದನ್ನೇ ಮತ್ತೆ ಫ್ರಂಟ್ ಲೈನ್ಗೆ ಬಿಡೋಕೆ ಸೇನೆ ಸಜ್ಜಾಗಿದೆ. ಇದರ ಭಾಗವಾಗಿ ಹೆರಾನ್ ಮಾರ್ಕ್ 2 ಅನ್ನ ತುರ್ತಾಗಿ ಆರ್ಡರ್ ಮಾಡಿದ್ದಾರೆ. ನಿಮಗೆ ನೆನಪಿರ್ಬೋದು, ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರ 30,000 ಕೋಟಿ ರೂಪಾಯಿಗೂ ಅಧಿಕ ರೂಪಾಯಿಯನ್ನು ಬರೀ ಮೇಲ್ ಡ್ರೋನ್ಗಳಿಗೆ, ಅಂದರೆ ಗಂಡು ಡ್ರೋನ್ಗಳಿಗೆ ಅಲ್ಲ, ಮೇಲ್ ಅಂದರೆ MALE, ಅದಕ್ಕೆ ಫುಲ್ ಫಾರ್ಮ್ ಇದೆ, ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ವಿಮಾನಗಳಿಗೆ ಮೀಸಲಿಟ್ಟಿತ್ತು. ಈಗ ಆ ಹಣವನ್ನು ಹೆರಾನ್ ಮಾರ್ಕ್ 2 ಡ್ರೋನ್ಗಳ ಖರೀದಿಗೆ ಬಳಸಲಾಗ್ತಿದೆ. ಇದಕ್ಕಾಗಿ ಸೈನ್ ಕೂಡ ಬಿದ್ದಿದ್ದು, ಶೀಘ್ರದಲ್ಲಿ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಅಡಿಯಲ್ಲಿ ನಮ್ಮ ಪಡೆಗಳ ಕೈಗೆ ಅದನ್ನ ತಗೊಳ್ಳಲಾಗ್ತಿದೆ. ಸದ್ಯ ಸೇನೆ ಮತ್ತು ವಾಯುಪಡೆಗಳು ಈ ಡ್ರೋನ್ಗಳನ್ನ ಯೂಸ್ ಮಾಡ್ತಿವೆ. ಈಗ ಇರೋ ಡ್ರೋನ್ಗಳ ಜೊತೆಗೆ ಇನ್ನೂ ಹೊಸ ಡ್ರೋನ್ಗಳು ಅವ್ರ ಕೈಗೆ ಸೇರ್ತಾ ಇದಾವೆ. ಹಾಗೆ ನೇವಿಗೂ ಕೂಡ ಈ ಡ್ರೋನ್ಗಳನ್ನ ಸೇರಿಸ್ಕೊಳ್ತಿದ್ದಾರೆ. ಇದರ ತಾಕತ್ತೇನು ಸ್ನೇಹಿತರೆ? ಈ ಹೆರಾನ್ ಡ್ರೋನ್ಗಳನ್ನ ಇಸ್ರೇಲೇ ಹೆಚ್ಚು ಬಳಸ್ತಾ ಇಲ್ಲ. ನಮ್ಮಲ್ಲೇ 12ಕ್ಕೂ ಅಧಿಕ ಡ್ರೋನ್ಗಳು ಕ್ರಾಶ್ ಆಗಿವೆ. ಇದೆಲ್ಲ ಭಾರತಕ್ಕೆ ಬೇಕಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ರು. ಅಷ್ಟೆಲ್ಲ ಟೀಕೆಗಳ ನಡುವೆ ಕೂಡ ಆರ್ಮಿ ಇದನ್ನ ಇಷ್ಟಪಟ್ಟು ಖರೀದಿ ಮಾಡ್ತಿದೆ. ಕಾರಣ ಈ ಡ್ರೋನ್ಗಳು ತೋರಿಸಿರೋ ತಾಕತ್ತು. ಈ ಡ್ರೋನ್ ಒಮ್ಮೆ ಹಾರಿಸೋಕ್ ಶುರು ಮಾಡಿದ್ರೆ ಭರ್ತಿ 45 ಗಂಟೆ ಆಕಾಶದಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತಾನೆ ಇರ್ತವೆ. ಆಲ್ಮೋಸ್ಟ್ 2 ದಿನ ಹಾರಾಡ್ತಾನೆ ಇರ್ತವೆ. ಇದರ ರೇಂಜ್ 1,000 ಕಿಲೋಮೀಟರ್. ಇಂಧನ ತುಂಬಿಸಿದ್ರೆ ಒಂದ್ಸಲ ರೀಫ್ಯೂಲಿಂಗ್ ಮಾಡದೇನೆ ಪಾಕಿಸ್ತಾನದ ಯಾವುದೇ ಭಾಗವನ್ನ ಬೇಕಾದ್ರೂ ತಲುಪುತ್ತೆ. ಗಂಟೆಗೆ 278 ಕಿಲೋಮೀಟರ್ ವೇಗದಲ್ಲಿ ಹಾರೋ ಸಾಮರ್ಥ್ಯವನ್ನ ಹೊಂದಿದ್ದು 35,000 ಫೀಟ್ ಎತ್ತರ ತನಕ ಹಾರಾಟ ಮಾಡುತ್ತೆ. ಹಾಗೆ ನೋಡಿದ್ರೆ ಇದನ್ನ ಪ್ರಮುಖವಾಗಿ ಗುಪ್ತಚರ ಮಾಹಿತಿ ಕಲೆಕ್ಟ್ ಮಾಡೋಕೆ ಮತ್ತು ಫುಟೇಜಸ್ ಅನ್ನ ತಗೊಂಡ್ಬರೋಕೆ ಬಳಸಲಾಗ್ತಾ ಇತ್ತು. ಆದ್ರೆ ಹೊಸ ಡ್ರೋನ್ ನಲ್ಲಿ ಮಿಸೈಲ್ ಇಂಟಿಗ್ರೇಟ್ ಮಾಡೋಕು ಕೆಲಸ ನಡೀತಾ ಇದೆ. ಇದರ ಒಟ್ಟು ತೂಕ 1430 kg ಇದ್ದು, ಭಾರತ ಇಂತಹ 80ಕ್ಕೂ ಅಧಿಕ ಡ್ರೋನ್ ಖರೀದಿಗೆ ಪ್ಲಾನ್ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟ್ಕಾಮ್ ವ್ಯವಸ್ಥೆ ಕೂಡ ಇದೆ. ಇದರಿಂದ ಎಷ್ಟೇ ದೂರದಲ್ಲಿದ್ರೂ ಇದನ್ನ ಮಾನಿಟರ್ ಮಾಡಬಹುದು, ಕಂಟ್ರೋಲ್ ಮಾಡಬಹುದು. ಎಷ್ಟೇ ಆಳವಾದ ಪ್ರದೇಶದಲ್ಲಿದ್ರೂ ಕೂಡ ಸದ್ದಿಲ್ಲದೆ ಬೇಹುಗಾರಿಕೆ ಮಾಡಬಹುದು. ಬೇಹುಗಾರಿಕೆ ಮಾಡಿ ಲೈವ್ ಕವರೇಜ್ ಅನ್ನ ಕೂಡ ಕಮಾಂಡ್ ಸೆಂಟರ್ಗೆ ಆ ಫುಟೇಜಸ್ ಅನ್ನ ಕಳಿಸ್ಕೊಡುತ್ತೆ. ಜೊತೆಗೆ ಇದನ್ನು ತಯಾರಿಸಿರೋ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ IAI ಕಂಪನಿ ಸ್ಟ್ರಾಂಗ್ ಮತ್ತು ಲೈಟ್ ವೇಟ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದೆ ಇದಕ್ಕೆ. ಹಾಗಾಗಿ ಇದು ಹಾರಾಟ ಮಾಡ್ತಾ ಇದ್ರೆ ಸೌಂಡ್ ಕೂಡ ಬರೋದಿಲ್ಲ. ರೋಟ್ಯಾಕ್ಸ್ ಮಾದರಿಯ ಟರ್ಬೋ ಚಾರ್ಜ್ಡ್ ಎಂಜಿನ್ ಅನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಜೊತೆಗೆ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಕ್ಯಾಮೆರಾಗಳನ್ನ ಇದರಲ್ಲಿ ಜೋಡಿಸಿದ್ದಾರೆ. ದಿನದ 24 ಗಂಟೆ ಭೂಮಿಯ ಮೇಲಿನ ಯಾವುದೇ ಚಿಕ್ಕ ವಸ್ತುವಿನ ಮೂವ್ಮೆಂಟ್ ಅನ್ನ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಇದು ಹೈ ಝೂಮ್ HD ಕ್ಯಾಮೆರಾಗಳ ರೀತಿ ಇವುಗಳು ಕೆಲಸ ಮಾಡ್ತವೆ. ಜೊತೆಗೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ SAR ಕೂಡ ಈ ಡ್ರೋನ್ ನಲ್ಲಿದೆ. ಇದರಿಂದ ಮೋಡ ಮತ್ತು ಮಂಜು ಕವಿದ ವಾತಾವರಣ ಇದ್ರೂ ಕೂಡ ನೆಲದ ಮೇಲಿನ ಗುರಿಗಳ 3D ಇಮೇಜಸ್ ಅನ್ನ ಡ್ರೋನ್ ಕೊಡುತ್ತೆ. ಇದರಿಂದ ಶತ್ರುಗಳ ಬಂಕರ್ಗಳು ಮತ್ತು ಲಾಂಚ್ ಪ್ಯಾಡ್ಗಳನ್ನ ಪತ್ತೆ ಹಚ್ಚಬಹುದು. ಹಾಗೆ ಗ್ರೌಂಡ್ ಮೂವಿಂಗ್ ಟಾರ್ಗೆಟ್ ಇಂಡಿಕೇಟರ್ ಇದೆ, ಅಂದ್ರೆ ವೆಹಿಕಲ್ಗಳನ್ನ, ಶತ್ರುಗಳನ್ನ ಮತ್ತು ಹಡಗುಗಳನ್ನ ಟ್ರ್ಯಾಕ್ ಮಾಡುತ್ತೆ. ಹಾಗೆ ಸಿಗ್ನಲ್ ಇಂಟೆಲಿಜೆನ್ಸ್ ಮತ್ತು ಕಮ್ಯುನಿಕೇಶನ್ ಇಂಟೆಲಿಜೆನ್ಸ್ ಸಿಸ್ಟಮ್ ಕೂಡ ಹೊಂದಿದೆ. ಇದರಿಂದ ಶತ್ರುಗಳ ರೇಡಿಯೋ ಕಮ್ಯುನಿಕೇಶನ್ ಮತ್ತು ರೆಡಾರ್ ಸಿಗ್ನಲ್ಗಳನ್ನ ಕದ್ದು ಕೇಳುತ್ತೆ. ಇದನ್ನ ಕಮಾಂಡ್ ಸೆಂಟರ್ಗಳಿಗೆ ಶೇರ್ ಮಾಡುತ್ತೆ. ಆಮೇಲೆ ಈ ರೀತಿ ಕ್ರಿಟಿಕಲ್ ಇಂಟೆಲಿಜೆನ್ಸ್ ಮೊದಲೇ ಶೇರ್ ಆಗೋದ್ರಿಂದ ಮುಂದಿನ ಮಿಲಿಟರಿ ಪ್ಲಾನಿಂಗ್ಗೆ ಹೆಲ್ಪ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಫ್ಲೈಯಿಂಗ್ ಸ್ಪೈ ಆ ರೀತಿ ಕೆಲಸ ಮಾಡುತ್ತೆ.
ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಪಾಕ್ ಮೇಲೆ ಸರ್ಪ್ರೈಸ್ ಹೊಡೆತ ಕೊಡೋಕೆ ನಮಗೆ ಸಾಧ್ಯ ಆಗಿದ್ದು ಇದರಿಂದಲೇ. ಪಾಕ್ ನಮ್ಮ ಜನರ ಮನೆಗಳ ಮೇಲೆ ಹೊಡೆದ್ರೆ, ಒಂದಷ್ಟು ಮನೆಗಳನ್ನ ಡ್ಯಾಮೇಜ್ ಮಾಡಿದ್ರೆ, ಬಾರ್ಡರ್ ನಲ್ಲಿ ಭಾರತ ಕರೆಕ್ಟ್ ಆಗಿ ಎಲ್ಲಿಗೆ ಹೊಡಿಬೇಕು ಅಲ್ಲಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ರನ್ವೇ ನಲ್ಲಿ ಇಂಥ ಜಾಗ ಹೊಡಿಬೇಕು, ಇಂಥ ಜಾಗನೇ ಹೊಡಿಬೇಕು, ಈ ಏರ್ ಬೇಸ್ ನಲ್ಲಿ ಇಂಥ ಹ್ಯಾಂಗರ್ ಗೆ ಹೊಡಿಬೇಕು ಅಂದ್ರೆ ಇಂಥ ಹ್ಯಾಂಗರ್ ಗೆ ಹೊಡಿಬೇಕು, ಪರ್ಟಿಕ್ಯುಲರ್ ಏರಿಯಾ ಕಾರ್ನರ್ ಅಲ್ಲೇ ಒಳಗೆ ಹೋಗಿ ಡಮ್ ಅನ್ಬೇಕಂದ್ರೆ ಅಲ್ಲೇ ಡಮ್ ಅನ್ಬೇಕು, ಆ ರೀತಿ ಹೊಡೆದಿತ್ತು. ಇದೆಲ್ಲ ಸಾಧ್ಯವಾಗಿದ್ದು ಹೆರಾನ್ ಡ್ರೋನ್ ಗಳಿಂದ ಅಂತ ಹೇಳಲಾಗ್ತಿದೆ. ಮೊದಲು ಇವುಗಳನ್ನ ಕಳಿಸಿದ ಭಾರತ ಅದರ ಹಿಂದೆ ಹೆರೋಪ್ ನಂತ ಆತ್ಮಾಹುತಿ ಡ್ರೋನ್ ಹಾಗೂ ಇನ್ನೊಂದಷ್ಟು ಮಿಸೈಲ್ ಗಳನ್ನ ಕಳಿಸಿತು. ಮೇ 7ರ ಬೆಳಗಿನ ಜಾವ ಭಾರತ ಪಾಕ್ ನ ಉಗ್ರ ಕ್ಯಾಂಪ್ ಗಳ ಮೇಲೆಲ್ಲ ಸ್ಫೋಟಕ ಸುರಿತಲ್ಲ, ಅದನ್ನ ಕೂಡ ಈ ಡ್ರೋನ್ ಕ್ಯಾಪ್ಚರ್ ಮಾಡ್ಕೊಂಡ್ ಬಂದಿತ್ತು. ಅಂದ್ರೆ ಡ್ಯಾಮೇಜ್ ಮಾಡೋಕೆ ಮತ್ತು ಡ್ಯಾಮೇಜ್ ಅನ್ನ ಅಸೆಸ್ ಮಾಡೋಕೆ, ಡ್ಯಾಮೇಜ್ ಅಸೆಸ್ಮೆಂಟ್ ಗೆ ಆ ದೃಶ್ಯಗಳನ್ನ ತಗೊಂಡ್ಬರೋಕೆ ಎರಡಕ್ಕೂ ಇದನ್ನ ಬಳಸಲಾಗಿತ್ತು. ಅಷ್ಟೇ ಅಲ್ಲ, ಪಾಕ್ ನ ಪ್ರತಿ ಮೂವ್ಮೆಂಟ್ಸ್ ಅನ್ನ ಭಾರತೀಯ ಸೇನೆಗೆ ಶೇರ್ ಮಾಡಿತ್ತು. ರಿಯಲ್ ಟೈಮ್ ಮಾಹಿತಿ ಸಿಗ್ತಾ ಇದ್ರಿಂದ ಭಾರತಕ್ಕೆ ಕರೆಕ್ಟ್ ಆಗಿ ಹೊಡೆಯೋಕೆ ಸಾಧ್ಯ ಆಗಿತ್ತು. ಈ ಡ್ರೋನ್ ಗಳನ್ನ ಅಮೆರಿಕ, ಇಸ್ರೇಲ್, ಆಸ್ಟ್ರೇಲಿಯಾ, ಅಜರ್ಬೈಜಾನ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಆಸ್ಟ್ರೇಲಿಯಾ ತಾಲಿಬಾನ್ ವಿರುದ್ಧ ಆಪರೇಷನ್ ಸ್ಲಿಪ್ಪರ್ ಮತ್ತು ಆಪರೇಷನ್ ಹೈ ರೋಡ್ ಕಾರ್ಯಾಚರಣೆ ಮಾಡೋಕೆ ಇದನ್ನ ಬಳಸಿತ್ತು. ಈಗ ಅದೇ ಡ್ರೋನ್ ಅನ್ನ ಭಾರತ ಮತ್ತೆ ಖರೀದಿ ಮಾಡ್ತಾ ಇತ್ತು. ಇದು ಸಂಭಾವ್ಯ ಆಪರೇಷನ್ 2.2 ನಲ್ಲಿ ಬಳಕೆ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಈಗ ಆಲ್ರೆಡಿ ಸೇನಾಧಿಕಾರಿಗಳು ಮತ್ತು ರಕ್ಷಣಾ ಸಚಿವರು ಕೂಡ ಪದೇ ಪದೇ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ನಿಂತಿಲ್ಲ, ಅದು ಆನ್ ಗೋಯಿಂಗ್ ಅಂತ ಹೇಳ್ತಿದ್ದಾರೆ. ಈಗ ಎಮರ್ಜೆನ್ಸಿ ಆರ್ಡರ್ ಮೂಲಕ ಇದು ಬೇಗ ತಲುಪ್ತಾ ಇದೆ. ಸೊ ವಾರ್ಡನ್ಸ್ ಆಫ್ ದ ನಾರ್ತ್, ಉತ್ತರದ ವಾರ್ಡನ್ ಅಂತ ಕರೆಸ್ಕೊಳ್ಳೋ ಈ ಡ್ರೋನ್ಗಳು ಭವಿಷ್ಯದಲ್ಲಿ ಮತ್ತೆ ಭಾರತದ ಡ್ರೋನ್ ವಾರ್ಫೇರ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಕನ್ಫರ್ಮ್. ಇನ್ನೂ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವುಗಳನ್ನ ಭಾರತದಲ್ಲೇ ತಯಾರಿಸುವ ಪ್ರಸ್ತಾವನೆಯನ್ನ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ನಮ್ಮ ಮುಂದಿಟ್ಟಿದೆ. ಮಾತುಕತೆ ಶುರುವಾಗಿದೆ. ಫೈನಲ್ ಆದ್ರೆ ಈ ಡ್ರೋನ್ ನ ಫುಲ್ ಟೆಕ್ನಾಲಜಿ ಭಾರತದ ಕೈಗೆ ಸೇರುತ್ತೆ. ಹಾಗೇನಾದ್ರೂ ಆದ್ರೆ ಕ್ರೂಷಿಯಲ್ ಆಗಿರೋ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಮಿಷನ್ ಏನಿದೆ ಭಾರತದ್ದು ಗಳಿಸ್ಕೋಬೇಕು ಅಂತ ಹೇಳಿ, ಅದರಲ್ಲಿ ಪ್ರಾಬಲ್ಯ ಸಾಧಿಸಬೇಕು ಅಂತ ಹೇಳಿ ಆ ಡ್ರೋನ್ಗಳಲ್ಲಿ ಅದು ಭಾರತಕ್ಕೆ ಸಿಕ್ಕಿಬಿಡುತ್ತೆ. ಅಫ್ಕೋರ್ಸ್ ನಮ್ಮ ಹತ್ರ DRDO ರುಸ್ತೋಮ್ ಬರ್ತಾ ಇದೆ, ಆದ್ರೆ ಇದನ್ನು ಬರ್ತಾನೇ ಇದೆ. ಅದು 2009ರಲ್ಲಿ ಫಸ್ಟ್ ಫ್ಲೈಟ್. ಅದಾದಮೇಲೆ ಬೆಂಗಳೂರಲ್ಲೆಲ್ಲ DRDO ಕಾಂಪ್ಲೆಕ್ಸ್ ಹತ್ರ ಇಲ್ಲ ಕಾಂಪೌಂಡ್ ಮೇಲೆ ಅದ್ರದ್ದು ಪೇಂಟಿಂಗು ಬಂತು, DRDO ರುಸ್ತೋಮ್ ಅಂತೇಳಿ ಅದ್ರದ್ದು ಚಿತ್ರನೂ ಬರೆದು ಬಿಟ್ರು. ಆದರೆ ಇನ್ನು ಸೇನೆಗೆ ದೊಡ್ಡ ಪ್ರಮಾಣದಲ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಸೇನೆಯಲ್ಲಿ ಬಂದು ಫ್ರಂಟ್ ಲೈನಲ್ಲಿ ನಿಲ್ಲೋ ರೀತಿ ಅದು ಶಕ್ತವಾಗಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ನಮ್ಮ ಡ್ರೋನ್ಗಳ ಟೆಕ್ನಾಲಜಿಗೆ ಇದು ಇನ್ನೂ ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಕೆ ಶುರುವಾದರೆ ಹೆರಾನ್ಗಳದ್ದು. ಸದ್ಯ ಭಾರತದ HAL ಮತ್ತು ಎಲ್ಕಾಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯೊಂದಿಗೆ ಇಸ್ರೇಲ್ ಕಂಪನಿ ಮಾತುಕತೆ ಮಾಡ್ತಿದೆ. ಈ ಬಗ್ಗೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಕಂಪನಿ ಅಧಿಕಾರಿನೇ ಮಾಹಿತಿ ಕೊಟ್ಟಿದ್ದಾರೆ. HAL ಮತ್ತು ಎಲ್ಕಾಮ್ ಕಂಪನಿ ಭಾರತದಲ್ಲಿ ನಮ್ಮ ಪಾರ್ಟ್ನರ್ಗಳಾಗಬಹುದು. ಹೆರಾನ್ ಡ್ರೋನ್ ನ ಇಂಡಿಯನ್ ವರ್ಷನ್ ತಯಾರಿಸೋದು ನಮ್ಮ ಗುರಿ. ಬರೀ ಹೆರಾನ್ ಮಾರ್ಕ್ 2 ಮಾತ್ರ ಅಲ್ಲದೆ ಹೆರಾನ್ ನ ಬೇರೆ ಬೇರೆ ವರ್ಷನ್ ಗಳನ್ನ ಕೂಡ ತಯಾರಿಸೋ ಗುರಿ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಡ್ರೋನ್ ಗಳಲ್ಲಿ 60% ಭಾರತೀಯ ಕಾಂಟೆಂಟ್ ಹಾಕೋಕು ನಾವು ತಯಾರಿದ್ದೀವಿ ಅಂತ ಇಸ್ರೇಲ್ ನ ಕಂಪನಿಗಳು ಹೇಳ್ತಿವೆ. ಸ್ನೇಹಿತರೆ, ಸದ್ಯ ಭಾರತ ಆಲ್ರೆಡಿ ಈ ಮೇಲ್ ಡ್ರೋನ್ ಗಳಿಗೆ ಬಿಡ್ ಸಲ್ಲಿಸೋಕೆ ಕೆಲ ತಿಂಗಳ ಹಿಂದೆ ಅಧಿಕೃತ ಆಹ್ವಾನವನ್ನ ಕೊಟ್ಟಿದೆ. ವಿದೇಶಿ ಕಂಪನಿಗಳೊಂದಿಗೆ ಪಾರ್ಟ್ನರ್ ಆಗಿಲ್ಲ ಅಂದ್ರೆ ನೀವೇ ಡ್ರೋನ್ ತಯಾರಿಸಬಹುದು ಅಂತ ಹೇಳಿತ್ತು. ಈ ಪ್ರಾಜೆಕ್ಟ್ ಇಲ್ಲಿವರೆಗೂ 24 ಕಂಪನಿಗಳು ಆಸಕ್ತಿ ತೋರಿಸಿದ್ದಾರೆ. ಅದು ಮುಂದೆ ಭವಿಷ್ಯದಲ್ಲಿ ಆಗೋ ಪ್ಲಾನ್. ಈಗ ಅದಕ್ಕೂ ಮೊದಲೇ ಇದನ್ನ ಆರ್ಡರ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತ ಮತ್ತು ಇಸ್ರೇಲ್ ನ ಈ ಹೊಸ ಡಿಫೆನ್ಸ್ ಡೀಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಸೇರಬಹುದು. ಆಮೇಲೆ ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.